ಲಾರಿಗೆ ಬೆಂಕಿಯನ್ನ ಇಟ್ಟ ವಿಶ್ವ ಹಿಂದೂ ಪರಿಷತ್ ಬಜರಂಗ್ ದಳದ ಕಾರ್ಯಕರ್ತರು. ಇದಕ್ಕೆ ಕಾರಣ ಏನು ಅಂತ ಗೊತ್ತಾ? ಗೋಮಾಂಸ ಮಾರಾಟವನ್ನ ಶಂಕಿಸಿ ಲಾರಿಗೆ ಬೆಂಕಿಯನ್ನ ಇಟ್ಟರು ಈ ಹಿಂದುತ್ವವಾದಿ ಕಾರ್ಯಕರ್ತರು. ನಮಸ್ಕಾರ. ಗೋ ಸಂರಕ್ಷಕರೆಂಬ ಮುಖವಾಡವನ್ನು ಹಾಕಿಕೊಂಡ ಈ ನಕಲಿ ಹಿಂದುತ್ವವಾದಿಗಳ ಹಾವಳಿ ಇತ್ತೀಚಿನ ದಿನಗಳಲ್ಲಿ ಸಿಕ್ಕಾಪಟ್ಟೆ ಹೆಚ್ಚಾಗಿದೆ. ಗೋ ರಕ್ಷಕರು ಅಂತ ಹೇಳಿ ದಿನದಿಂದ ದಿನಕ್ಕೆ ಜನರಿಗೆ ಹಿಂಸೆಯನ್ನ ನೀಡೋ ಇವರ ಅತಿರೇಕದ ಹಾವಳಿ ಹೆಚ್ಚಾಗ್ತಾನೆ ಇದೆ. ಜನರಿಗೆ ಚಿತ್ರಹಿಂಸೆಯನ್ನ ನೀಡೋದು, ಹೋದ ಕಡೆಯೆಲ್ಲ ದನದ ಸಾಗಾಟ ಮಾಡೋರು ಅಂತ ಹೇಳಿ ಅವರನ್ನ ಹಿಡಿದು ಕಟ್ಟಿ ಹಾಕೋದು, ಗಾಡಿಗಳಿಗೆ ಅಡ್ಡ ಹಾಕೋದು, ವಸೂಲಿ ಮಾಡೋದು, ಹಣ ನೀಡದೇ ಇರೋರನ್ನ ಬಿಡಲ್ಲ ಅಂತ ಹೇಳಿ ಅವರ ದಾರಿಗೆ ಅಡ್ಡಗಟ್ಟೋದು, ಈ ರೀತಿಯ ಘಟನೆಗಳು ಇತ್ತೀಚಿನ ದಿನಗಳಲ್ಲಿ ಸಿಕ್ಕಾಪಟ್ಟನೆ ವರದಿ ಆಗ್ತಾ ಇದೆ. ಜಾನುವಾರು ಸಂರಕ್ಷಕರು ಅನ್ನೋ ಹೆಸರಿನಲ್ಲಿ ಮುಖವಾಡವನ್ನ ಧರಿಸಿರೋ ಇವರುಗಳು ಹಣದ ವಸೂಲಿಗಿಳಿದಿದ್ದಾರೆ. ಜೊತೆಗೆ ಗೋರಕ್ಷಣೆಯ ಹೆಸರಿನಲ್ಲಿ ದಾಳಿಗಳು, ಹಲ್ಲೆಗಳು, ಕೊಲೆಗಳು ಹಾಗೂ ಸುಲಿಗೆಗಳು ನಡೀತಾ ಇರೋದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ವರದಿಯಾಗ್ತಾ ಇದೆ. ಇದೀಗ ಮತ್ತೆ ಅಂತಹದೇ ಒಂದು ಘಟನೆ ನಡೆದಿದೆ. ಗೋಮಾಂಸ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಶಂಕಿಸಿ ವಿಶ್ವ ಹಿಂದೂ ಪರಿಷತ್ ಬಜರಂಗ್ ದಳ ಕಾರ್ಯಕರ್ತರು ಲಾರಿಗೆ ಬೆಂಕಿಯನ್ನ ಇಟ್ಟ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ. ಹೌದು, ಅಕ್ರಮವಾಗಿ ದನದ ಮಾಂಸ ಸಾಗಿಸುತ್ತಿರುವ ಆರೋಪದ ಮೇಲೆ ಲಾರಿಯೊಂದಕ್ಕೆ ಬೆಂಕಿಯನ್ನ ಇಟ್ಟ ಘಟನೆ ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಐನಾಪುರ ಗ್ರಾಮದಲ್ಲಿ ಸೋಮವಾರ ರಾತ್ರಿ ನಡೆದಿದೆ. ಅಕ್ರಮ ದನದ ಮಾಂಸ ಸಾಗಾಟ ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ್ ದಳದ ಕಾರ್ಯಕರ್ತರು ಲಾರಿಗೆ ಬೆಂಕಿಯನ್ನ ಹಚ್ಚಿದ್ದಾರೆ. ರಾಯಬಾಗ್ ತಾಲೂಕಿನ ಕುಡುಚಿಯಿಂದ ಹೈದರಾಬಾದ್ ಕಡೆಗೆ ಮಾಂಸವನ್ನ ಸಾಗಿಸ್ತಾ ಇದ್ದ ವಾಹನ ಇದಾಗಿದ್ದು ಐನಾಪುರ ದಾಟ್ತಾ ಇತ್ತು. ಆ ವೇಳೆ ಅದರಲ್ಲಿ ದನದ ಮಾಂಸ ಇದೆ ಅಂತ ಶಂಕಿಸಿ ಕೆಲವು ಕಾರ್ಯಕರ್ತರು ವಾಹನಕ್ಕೆ ಬೆಂಕಿಯನ್ನ ಹಚ್ಚಿದ್ದಾರೆ. ಇದೇ ವೇಳೆ ಚಾಲಕನನ್ನ ಹೊರಗೆಳೆದು ಅವರನ್ನ ಥಳಿಸಿ ಕೂಡಿ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪೊಲೀಸರು ಬರೋ ಹೊತ್ತಿಗೆ ಲಾರಿ ಪೂರ್ತಿ ಸುಟ್ಟು ಹೋಗಿದೆ. ಐನಾಪುರ ಗ್ರಾಮದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಏರ್ಪಡಿಸಲಾಗಿದೆ. 2 ಡಿಎಸ್ಪಿ, 4 ಸಿಪಿಐ, 8 ಪಿಎಸ್ಐ ಸೇರಿದಂತೆ 100ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನ ಇಲ್ಲಿ ನಿಯೋಜಿಸಲಾಗಿದೆ. ಪೊಲೀಸರು ಘಟನೆಯ ಕುರಿತು ತನಿಖೆಯನ್ನ ಆರಂಭಿಸಿದ್ದು ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತರೋದಕ್ಕೆ ಕ್ರಮವನ್ನ ಕೈಗೊಂಡಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿರೋ ಎಸ್ಪಿ ಡಾಕ್ಟರ್ ಭೀಮಾಶಂಕರ್ ಗುಳೇದವರು ಈ ಘಟನೆಗೆ ಸಂಬಂಧಿಸಿದಂತೆ 2 ಪ್ರಕರಣವನ್ನ ದಾಖಲು ಮಾಡಿದ್ದೇವೆ. ಗೋಹತ್ಯೆ ಕಾಯ್ದೆ ಮತ್ತು ಪ್ರಾಣಿ ಹಿಂಸೆ ತಡೆ ಕಾಯ್ದೆಯಡಿ 3 ಜನರನ್ನ ಬಂಧನ ಮಾಡಿದ್ದೀವಿ. ಲಾರಿಗೆ ಬೆಂಕಿಯನ್ನ ಹಚ್ಚಿದ ಪ್ರಕರಣದಲ್ಲಿ ಇದುವರೆಗೂ ಕೂಡ 5ರನ್ನ ಬಂಧಿಸಲಾಗಿದೆ. ಅವರ ಪಾತ್ರದ ಬಗ್ಗೆ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ ಅಂತ ಹೇಳಿದ್ದಾರೆ. ಸೊ ನೋಡಿದ್ರಲ್ಲ, ದನದ ಮಾಂಸ ಸಾಗಾಟ ಮಾಡೋರನ್ನ ಅಡ್ಡಗಟ್ಟಿ ಹಣ ವಸೂಲಿ ದಂಧೆಗೆ ಈ ಬಜರಂಗ್ ದಳ ಸೇರಿದಂತೆ ಹಿಂದುತ್ವವಾದಿ ಕಾರ್ಯಕರ್ತರು ನಿಂತಿದ್ದಾರೆ. ಅಮಾಯಕರಿಂದ ಹಣ ವಸೂಲಿ ಮಾಡೋ ಇವರುಗಳು ತಮ್ಮನ್ನ ತಾವು ಗೋ ರಕ್ಷಕರು ಅಂತ ಕರೆಸ್ಕೊಳ್ತಾರೆ. ಗೋ ರಕ್ಷಣೆ ಅನ್ನೋ ಹೆಸರಿನಲ್ಲಿ ಬಡ ಮುಸ್ಲಿಮರನ್ನ ಹೊಡೆದು ಬಡ್ದು ಸಾಯಿಸ್ತಾರೆ. ಗೋ ಸಾಗಾಟ ಅಥವಾ ದನದ ಮಾಂಸ ಸಾಗಾಟ ಮಾಡುವಾಗ ಮುಸ್ಲಿಂ ವ್ಯಕ್ತಿ ಇದ್ರೆ ಸಾಕು, ಅದನ್ನ ದೊಡ್ಡ ಸುದ್ದಿ ಮಾಡ್ತಾರೆ. ಮುಸ್ಲಿಮರ ಅಂಗಡಿಗಳಷ್ಟೇ ಅಲ್ಲ, ಮುಸ್ಲಿಮರ ಮನೆ ಮೇಲೂ ಕೂಡ ಹೋಗಿ ದಾಳಿ ನಡೆಸಿ ಅವರು ಬೀಫ್ ಮಾಡ್ತಾ ಇದ್ದಾರೆ ಅಂತ ದೊಡ್ಡ ಸುದ್ದಿನೇ ಮಾಡ್ತಾರೆ. ಒಟ್ನಲ್ಲಿ ಗೋವಿನ ವಿಚಾರವನ್ನ ಇಟ್ಕೊಂಡು ಅದನ್ನ ದೊಡ್ಡ ಸುದ್ದಿ ಮಾಡಿ ಧರ್ಮಗಳ ಮಧ್ಯೆ ಒಡಕು ತರೋ ಕೆಲಸವನ್ನ ಇವರುಗಳು ಮಾಡ್ತಾ ಇದ್ದಾರೆ. ದನದ ಹೆಸರಿನಲ್ಲಿ ಅಮಾಯಕ ಮುಸ್ಲಿಮರನ್ನ ಹೆದರಿಸಿ ಬೆದರಿಸಿ ಅವರ ಜೀವನ ನರಕ ಮಾಡ್ತಾ ಇದ್ದಾರೆ. ಆದ್ರೆ ಗೋವು ತಾಯಿಗೆ ಸಮಾನ ಅಂತ ಭಾಷಣವನ್ನ ಬಿಗಿತಾ ಗೋಮಾತೆಯ ಬಾಲವನ್ನ ಹಿಡಿದುಕೊಂಡೆ ಅಧಿಕಾರಕ್ಕೆ ಬಂದಿರೋ ಈ ಮೋದಿ ಸರ್ಕಾರ ದನದ ಮಾಂಸ ರಫ್ತು ಕಂಪನಿಗಳಿಂದ ಎಲೆಕ್ಟೋರಲ್ ಬಾಂಡ್ ಹೆಸರಿನಲ್ಲಿ ಚಂದ ಎತ್ತಿದೆ. ಗೋಮಾತೆಯನ್ನ ರಕ್ಷಣೆ ಮಾಡ್ತೀವಿ ಅಂತ ಹೇಳೋ ಇವರು ಗೋಮಾಂಸ ರಫ್ತು ಕಂಪನಿಯಿಂದ ದೇಣಿಗೆಯನ್ನ ಯಾಕೆ ಪಡಿಬೇಕು? ಅಷ್ಟೇ ಯಾಕೆ, ದನದ ಮಾಂಸ ರಫ್ತಿನಲ್ಲಿ ಭಾರತ 3ನೇ ಸ್ಥಾನದಲ್ಲಿದೆ, ಅದು ಮೋದಿ ಕಾಲದಲ್ಲಿ. ಈ ಬಗ್ಗೆ ಈ ಹಿಂದುತ್ವವಾದಿ ಕಾರ್ಯಕರ್ತರು ಮೋದಿಯವರನ್ನ ಯಾಕೆ ಪ್ರಶ್ನೆ ಮಾಡ್ತಿಲ್ಲ? ಬದಲಾಗಿ ಬಡವರ ಮೇಲೆ ತಮ್ಮ ಪರಾಕ್ರಮವನ್ನ ತೋರಿಸ್ತಾ ಇದ್ದಾರೆ. ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್. ಗೋವು ಬಿಜೆಪಿಗೆ ಮತವನ್ನ ತಂದುಕೊಡೋ ಕಾಮಧೇನು ಅನ್ನೋದು ತಿಳಿದಿತ್ತು. ಹೀಗಾಗಿನೇ ಗೋವಿನ ವಿಚಾರವನ್ನ ಧರ್ಮ, ಆಚರಣೆ, ಸಂಪ್ರದಾಯದ ಹೆಸರಿನಲ್ಲಿ ವೈಭವೀಕರಿಸೋ ಕೆಲಸವನ್ನ ಈ ಬಿಜೆಪಿ ನಿರಂತರವಾಗಿ ಮಾಡ್ತಾ ಇದೆ. ಆದರೆ ಮೋದಿ ಅಧಿಕಾರಕ್ಕೆ ಬಂದು 11 ವರ್ಷ ಆದರೂ ಇನ್ನೂ ದೇಶದಲ್ಲಿ ದನದ ಮಾಂಸ ರಫ್ತು ಕಡಿಮೆ ಆಗಿಲ್ಲ. ಈ ಬಗ್ಗೆ ಮೋದಿ ಅವರನ್ನ ಪ್ರಶ್ನೆ ಮಾಡದೇ ಇರೋ ಈ ಹಿಂದುತ್ವವಾದಿ ಕಾರ್ಯಕರ್ತರು ಅಮಾಯಕರ ಮೇಲೆ ದಬ್ಬಾಳಿಕೆಯನ್ನ ನಡೆಸ್ತಾ ಇದ್ದಾರೆ. ಹಿಂದೂಸ್ತಾನ್ ಹಿಂದೂ ರಾಷ್ಟ್ರದಲ್ಲಿ ಮೋದಿ ಆಡಳಿತದಲ್ಲಿದ್ರು.
ದನದ ಮಾಂಸ ರಫ್ತು ಹೆಚ್ಚಾಗಿದೆ. ಬಿಜೆಪಿಯ ನಾಯಕನೊಬ್ಬನ ಕಂಪನಿನೇ ದನದ ಮಾಂಸ ರಫ್ತು ಮಾಡೋದ್ರಲ್ಲಿ ಮುಂದಿದೆ. ದನದ ಮಾಂಸ ರಫ್ತು ಮಾಡೋದ್ರಲ್ಲಿ ಮುಂದೆ ಇರೋರು ಮುಸ್ಲಿಮರಷ್ಟೇ ಅಲ್ಲ, ಹಿಂದೂಗಳು ಕೂಡ ಇದ್ದಾರೆ. ಇದೆಲ್ಲವೂ ತಿಳಿದಿದ್ರು ಕೂಡ ಅಮಾಯಕ ಮುಸ್ಲಿಮರ ಮೇಲೆ ತಮ್ಮ ದರ್ಪ ದಬ್ಬಾಳಿಕೆ ತೋರಿಸ್ತಾ ಇರೋದು ನಿಜಕ್ಕೂ ಕೂಡ ಅಕ್ಷಮ್ಯ. ಇನ್ನಾದರೂ ಗೋ ರಕ್ಷಣೆಯ ನೆಪದಲ್ಲಿ ಮುಸ್ಲಿಮರನ್ನ ಹಿಡಿದು ಬಡಿಯೋವರ ವಿರುದ್ಧ ಸೂಕ್ತ ಕ್ರಮವನ್ನು ಸರ್ಕಾರ ಕೈಗೊಳ್ಳಲೇಬೇಕಾಗಿದೆ. RSS, ಬಜರಂಗ್ ದಳ, VHP ಅಂತಹ ಹಿಂದುತ್ವವಾದಿ ಕಾರ್ಯಕರ್ತರ ನೈತಿಕ ಪೊಲೀಸ್ ಗಿರಿಗೆ ರಾಜ್ಯ ಸರ್ಕಾರ ಕಡಿವಾಣವನ್ನ ಹಾಕಲೇಬೇಕಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.